हाय गाइस, देखिए हमारी एक फिश टैंक की एक मछली मर गई है। जब हम अभी सुबह 9 बजे घर से निकले थे कड़ूर के लिए, तो तब तो ठीक ही थी ये। पता नहीं हम अभी 12 बजे घर लौटे हैं तो ऐसा हो गई है, बहुत बुरा लग रहा है। पता है ये 2021 से हमारे घर में थी, तो पूरे 5 थे इतने बड़े, तो एक-एक करके बहुत मर गए। 1 साल से तो ये एक हाँ, 1 साल से ऊपर हो गया अकेली ही थी। तो अच्छी थी, पता नहीं अभी क्या हो गया, तो मर गई है। कहते हैं कि घर में किसी को कुछ बुरा होने वाला है तो ये मछलियाँ जो है वो मर जाती हैं। ये सच है या झूठ है ये तो नहीं पता हमें। देखिए ऐसा हो गया है तो बहुत बुरा लग रहा है ನೋಡಿ ಸ್ನೇಹಿತರೆ. ನಮ್ಮ ಮನೇಲಿ ಒಂದು ಅಕ್ವೇರಿಯಂನ ಮೀನು ಸತ್ತೋಯ್ತು. ನಾವು ಬೆಳಗ್ಗೆ 9 ಗಂಟೆಗೆ ಮನೆಯಿಂದ ಹೊರಟ್ವಿ. ಆವಾಗ ಚೆನ್ನಾಗೇ ಇತ್ತು. ಇವಾಗ 12 ಗಂಟೆಗೆ ಬಂದ್ವಿ. ಈಗ ಬಂದು ನೋಡ್ತೀವಿ ಮೀನು ಸತ್ತೋಗಿದೆ. ತುಂಬ ಬೇಜಾರಾಗ್ತಾ ಇದೆ. ಇದು 2021ರಿಂದ ನಮ್ಮ ಮನೇಲಿತ್ತು. ಒಂದು 5 ಇತ್ತು ಇದೇ ಸೈಜಿಂದು. ಎಲ್ಲ ಸತ್ತೋದ್ವು. ಇದೊಂದಿತ್ತು. 1 ವರ್ಷದ ಮೇಲಿಂದ ಇದೊಂದೇ ಇತ್ತು ನಮ್ಮ ಮನೇಲಿ. ಇವತ್ತೇನಾಯ್ತು ಅಂತ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ಮನೇಲಿ ಯಾರಿಗಾದ್ರು ಏನಾದ್ರು ಕಂಟಕ ಇದ್ರೆ ಮನೇಲಿ ಇರುವಂಥ ಮೀನುಗಳು ಸತ್ತೋಗ್ತವೆ ಅಂತ. ಏನು ಕಂಟಕ ಇತ್ತೋ ಏನೋ ಗೊತ್ತಿಲ್ಲ. ತುಂಬ ಬೇಜಾರಾಗ್ತಿದೆ. ಇವತ್ತು ಈ ಮೀನು ಸತ್ತೋಯ್ತು. ನೋಡಿ ಇದೆರಡು ಮಾತ್ರ ಇದ್ದಾವೆ ಈಗ. ಇದು ಸಹ ಶಾರ್ಕ್ ಮೀನು. ಈ ಸತ್ತೋಗಿರೋದು ಸಹ ಶಾರ್ಕ್ ಮೀನು. ಈಗ ಸಣ್ಣ ಸಣ್ಣದಿರೋದು ಶಾರ್ಕ್ ಮೀನೇ. ನಾನು ತುಂಬ ಹುಡುಕ್ತಾ ಇದ್ದೀನಿ. ಈ ಸೈಜಿಂದು ಮೀನುಗಳೇ ಸಿಗ್ತಾ ಇರಲಿಲ್ಲ. ಇದ್ರ ಜೊತೆಗೆ ಹಾಕೋಣ ಅಂತೇಳ್ಬಿಟ್ಟು ತುಂಬ ಹುಡುಕ್ದೆ. ಇದೊಂದೇ ಇತ್ತು. तो इसकी साइज़ की शार्क, ये तो शार्क मछली है, तो इसके साइज़ की इसके साथ डालने के लिए बहुत ढूँढा, लेकिन इतनी बड़ी मछलियाँ कहीं पर नहीं मिली हमें चिकमंगलूर में। तो बस ऐसे ही थी। अभी ये 2 छोटे हैं, इनके साथ दूसरे लाके डाला होगा। लेकिन बहुत बुरा लग रहा है इसको मरे पड़े देखकर। देखे कैसे हो गई है बेचारी। ನೋಡಿ ಎಷ್ಟು ಹೆಂಗೆ ಬಿದ್ದಿದೆ. ತುಂಬ ಬೇಜಾರಾಗ್ತಿದೆ ಸ್ನೇಹಿತರೆ ಇದನ್ನು ನೋಡಿಬಿಟ್ಟು. ಇವತ್ತು 14ನೇ तारीखु डिसेंबर 2025। ಇವತ್ತು आज 14 दिसंबर 2025 है। संडे का दिन है आज, ಭಾನುವಾರ ಇವತ್ತು. देखिए ऐसा हो गया, बहुत बुरा लग रहा है दोस्तों. ತುಂಬ ಬೇಜಾರಾಗ್ತಿದೆ ಸ್ನೇಹಿತರೆ. ಯಾವುದೇ ಒಂದು ಪಕ್ಷಿ ಆಗಿರಲಿ, ಒಂದು ಮೀನಾಗಿರಲಿ, ಏನೇ ಮನೆಯಲ್ಲಿ ಸಾಕಿರುವಂಥ ಪ್ರಾಣಿಗಳು ತುಂಬ ನಮಗೆ ಹತ್ತಿರವಾಗಿಬಿಟ್ಟಿರ್ತವೆ. ಅದು ಮೂಕ ಪ್ರಾಣಿಗಳು ಆಗಿದ್ರೂ ಸಹ ಏನಾದ್ರು ಆಯಿತು ಅಂದರೆ ತುಂಬ ಬೇಜಾರಾಗುತ್ತೆ. ನಮ್ಮಲ್ಲಿ ಅದು ಒಂದು ಸದಸ್ಯರು ಅನ್ನುವಂತಹ ಇದ್ರಲ್ಲಿ ಭಾವನೆ ಬಂದ್ಬಿಟ್ಟಿರುತ್ತೆ. ಹೀಗಾಗಿರುತ್ತೆ. देखिए अगर घर में कोई भी पालतू जानवर हो, मछली हो, परिंदा हो या बिल्ली, कुत्ता कुछ भी हो, अगर कुछ हो जाता है तो बहुत बुरा लगता है। क्योंकि हम लोगों में वो भी एक है, ऐसी फीलिंग्स हम लोगों में आ जाती है। तो ये सब हमारे साथ है। हम रोज़ सवेरे उठकर इन मछलियों को और परिंदों को देखते थे, ये आज चली गई। अगर कहीं जाते तो पहले आकर इन लोगों को ही देखते थे हम लोग. ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಈ ನಮ್ಮನೇಲಿರುವಂತಹ ಬರ್ಡ್ಸಿಗೆ ಮತ್ತು ಮೀನುಗಳಿಗೆ ನೋಡ್ತಾ ಇದ್ವಿ. ಯಾರಾದ್ರು ಊರಿಗೆ ಹೋದ್ರೂ ಸಹ ಅದೇ ರೀತಿ ಫಸ್ಟ್ ಬಂದ ತಕ್ಷಣ ಮಕ್ಕಳು ಏನಾಗಿದಾವು ಅಂತೇಳ್ಬಿಟ್ಟು ಇದು ಫಸ್ಟ್ ನಾವು ಬಂದು ನೋಡ್ತಾ ಇದ್ದಿದ್ದೆ ಪಕ್ಷಿಗಳಿಗೆ ಮತ್ತು ಮೀನಿಗೆ. ಇದು ಸತ್ತೋಯ್ತು. ತುಂಬ ಬೇಜಾರಾಗ್ತಿದೆ. सो ಇವತ್ತು फुल डे मूड अपसेट है नಮ್ಮದು. तो आज तो बहुत बुरा लग रहा है, सारा दिन हमारा सब मूड अपसेट ही रहेगा. सच में बहुत बुरा लग रहा है दोस्तों. हमारी घर की एक फिश एक्वेरियम की मछली मर गई तो बहुत मूड अपसेट हो रहा है. सारा दिन अब ऐसे ही रहेगा. ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ಸ್ನೇಹಿತರೆ. ನಮ್ಮ ಅಕ್ವೇರಿಯಂನ ಒಂದು ಮೀನು ಸತ್ತೋಗಿದ್ದು. ಇಡೀ ದಿನ ಇದೇ ಬೇಜಾರಲ್ಲಿರುತ್ತೆ. ಥ್ಯಾಂಕ್ ಯು ಇಷ್ಟು ತನಕ ನನ್ನ ಜೊತೆಲಿದ್ದು ನನ್ನ वीडियो वॉच ಮಾಡಿದ್ದಕ್ಕೆ. थैंक यू सो मच दोस्तों. इतनी देर मुझसे जुड़े रहकर मेरा वीडियो वॉच करने के लिए. बाय बाय.